ಯಾವ ರಾಮನನ್ನ ಒಬ್ಬ ಸಾಮಾನ್ಯ ಮನುಷ್ಯನೆಂದು ತಿರಸ್ಕರಿಸುತ್ತಾ ಬಂದೆ. ಒದಗಿ ಬಂದ ಅನುಭವದ ಆಧಾರದಲ್ಲಿ ಇವನ ಮೂಲವನ್ನು ಹುಡುಕಿದೆ, ಕಂಡೆ. ಈ ರಾಮ ಎನ್ನುವ ದಿವ್ಯ ಚೈತನ್ಯದ ವಿಶಿಷ್ಟ ರೂಪ ಅಲ್ಲ, ವಿಶೇಷ ರೂಪ. ಈ ಜೀವಿಗೆ ಯುಗ ಯುಗಗಳಲ್ಲಿ ಬೇರೆ ಬೇರೆ ರೂಪಾಂತರವನ್ನು ಸಾಧಿಸುವ ಸಾಮರ್ಥ್ಯ ಇದೆ ಎಂದು ಅರ್ಥವಾಗುತ್ತಾ ಇದೆ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಸದ್ಯ ರಾಮ. ಹೌದು ಅನ್ನುವಾಗ ಯಾವ ಅನ್ವೇಷಣೆಯಲ್ಲಿ ಮುಂದಾಗುತ್ತಿದ್ದೇನೋ ಅದರ ಗುರಿಯನ್ನು ಕಂಡೆ. ನಿಜವಾಗಿ ಈ ರಾಮನನ್ನು ಅಕ್ಷರಶಃ ಕಡೆಗಣಿಸಿದೆ, ಅಕ್ಷರಶಃ ತಿರಸ್ಕರಿಸಿದೆ, ಅಕ್ಷರಶಃ ದೂರ ಇಟ್ಟೆ. ಆದರೆ ರಾಮಚಂದ್ರ ನಿನ್ನನ್ನು ಕಡೆಗಣಿಸಿ ಅತ್ಯಂತ ದೂರ ಇಟ್ಟ ನಾನು ಹೃತ್ಪೂರ್ವಕವಾಗಿ ಬಾ ಎಂದು ಆಮಂತ್ರಿಸುತ್ತಿದ್ದೇನೆ. ಹೌದು, ಮನೆಯಂಗಳದಲ್ಲಿ ಕಾಮಧೇನು ಬಂದು ನಿಂತಾಗ ಒಟ್ಟುವುದು ವಿವೇಕ ಅಲ್ಲ, ಸ್ಪರ್ಶಮಣಿ ಕೈಗೆ ಸೇರಿದಾಗ ತೂರಿ ಒಗೆಯುವುದು ವಿವೇಕ ಅಲ್ಲ. ಇಡೀ ವಿಶ್ವಕ್ಕೆ ಹೊಸ ಸ್ಪರ್ಶವನ್ನ, ಚೈತನ್ಯವನ್ನ ಕೊಡುವ ರಾಮ, ಲೋಕಾಭಿರಾಮ, ಸೀತಾರಾಮ ಎಂಬ ನಿನ್ನ ಹೆಸರನ್ನ ಛೇದಿಸುವುದಕ್ಕೆ ಸೀತಾಪಹರಣದ ಪಾಪ ಕಾರ್ಯಕ್ಕೆ ಒಳಗಾದವ ನಾನು. ಎಂತಾದರೇನು, ಅಂತೂ ನಿನ್ನ ದಿವ್ಯ ಶಕ್ತಿಯ ಮಹತ್ತನ್ನ ಅರ್ಥ ಮಾಡಿಕೊಂಡೆ. ಅರ್ಥ ಆಗುವಲ್ಲಿವರೆಗೆ ಹೋರಾಟ, ಅರ್ಥ ಆದ ಮೇಲೆ ಎಲ್ಲವೂ ನಿರಾಳ. ರಾಮ ಅಯೋಧ್ಯೆಗೆ ನನ್ನ ಇಚ್ಛೆಯನ್ನು ಮೀರಿ ಬಂದವ, ನನ್ನ ಅಂತರಂಗ ಭವನಕ್ಕೆ ನನ್ನ ಇಚ್ಛೆಯನ್ನ ಮೀರಿ ಪ್ರವೇಶಿಸಿದವ. ಇಷ್ಟಾದ ಮೇಲೂ ನಿನಗೆ ಆಸನ ಕೊಡದೇ ಇದ್ರೆ ದೈವದ್ರೋಹಿ ನಾನು. ಬಾ ರಾಮ, ಇದು ಕನಕ ಲಂಕೆ ನಿನ್ನದು, ರಾವಣನ ಸಕಲ ಲೌಕಿಕ ಸಂಪತ್ ಸಾಮಗ್ರಿಗಳು ನಿನ್ನದು. ಹೆಚ್ಚೇಕೆ ತೆರೆದ ಹೃದಯ ನಿನ್ನದು. ಕಾರಣ ನನ್ನನ್ನ ಈ ಪ್ರಪಂಚದ ಆಗು ಹೋಗುಗಳ ಅವಸ್ಥೆಗಿಂತ ಆಚೆ ಇರುವ ದಿವ್ಯ ಲೋಕಕ್ಕೆ ನನ್ನನ್ನು ಕೊಂಡೊಯ್ಯಿ ರಾಮ. ರಾವಣ, ನಿನ್ನ ಬದುಕಿನಲ್ಲಿ ಏನೆಲ್ಲ ನೀನು ಸಾಧಿಸಿದ್ದೀಯೋ ಅದು ಯಾರ್ಯಾರದ್ದು ಔದಾರ್ಯದ ಕೊಡುಗೆ ಅಲ್ಲ, ನಿನ್ನ ಸ್ವಯಂ ಸಾಧನೆಯಿಂದ ಸಿದ್ಧಿಸಿದ್ದು. ನಿನ್ನ ಕೊನೆಯ ಇಚ್ಛೆಯನ್ನು ನೀನು ಸಾಧಿಸಿಕೊ. ಸಾಧನೆ ಸಾಧನೆ ಮುಂತದು ನಿಲ್ಲಿಸ
ಉಚ್ಚರಿಸಿ ಹೇಳಿದ ಮಂತ್ರ ಅಲ್ಲ, ಸಾಧನೆಗೆ ಹೊಸ ಸಂಗೀತ ಅದು. ನಿಲ್ಲು. ರಾವಣನ ವಧೆಯಾಯಿತು, ಮುಂದಿನ ಮಂಗಲ ಕಾರ್ಯದತ್ತ ಆಲೋಚಿಸಬೇಕು. ನಡೀತೇನೆ.